ನಂಜನಗೂಡು ತಾಲೂಕು ಎಸ್ಸಿ ನೌಕರರ ಸಂಘದಿಂದ ಶಿಕ್ಷಕರ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಕಚೇರಿಯಿಂದ ಅಂಬೇಡ್ಕರ್ ಪುತ್ಥಳಿಯನ್ನ ರಥದಲ್ಲಿ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆಯಲ್ಲಿ ಅನಕರು ವೃತ್ತದ ಮೂಲಕ ಶಿಕ್ಷಕರ ಭವನವನ್ನು ತಲುಪಲಾಯಿತು. ನಂತರ ಕಾರ್ಯಕ್ರಮವನ್ನು ದೀಪ ಬೆಳಗುವುದರೊಂದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಲಾಯಿತು. ನಂತರ ಮಾತನಾಡಿದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಎಬಿ ಮೂರ್ತಿ, ಎಚ್ಕೆ ಮಂಜಪ್ಪ, ಎನ್ಇ ದ್ಯಾವಪ್ಪ, ಎಂ ಮೋಹನ್, ಪಿ ನಂದಕುಮಾರ್ ಅವರಿಗೆ ಅಭಿನಂದಿಸಲಾಯಿತು. ಶಿಕ್ಷಣ ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವು ಓದಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಯಾವುದು? ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಶಿಕ್ಷಣ ಮತ್ತು ಮೌಲ್ಯ, ಮಾನವೀಯ ಮೌಲ್ಯ. ವಿದ್ಯೆ ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ವಿದ್ಯೆ ಕಲಿತು ವಿನಯ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರತಕ್ಕಂಥ ಮಕ್ಕಳುಗಳು ತಾವೆಲ್ಲರೂ ಪ್ರತಿಭೆಗಳು. ನೀವೆಲ್ಲ ಹುಟ್ಟೋದಲ್ಲಿ ಪ್ರತಿಭೆಗಳು ಗುಡಿಸಿದಲ್ಲಿ ಹುಟ್ಟುತ್ತವೆ, ಅರಮನೆ ಅಲ್ಲ. ಹಾಗೆ ಅಂಬೇಡ್ಕರ್ ತಿಂದು ಹೇಗೆ ಹುಟ್ಟದಲ್ಲಿ ಅವ್ರ ಅರಳದಲ್ಲಿ ಇಡೀ ವಿಶ್ವವೇ ಅಂಬೇಡ್ಕರ್ ಕಡೆ ಮುಖ ಮಾಡತಕ್ಕಂಥ ಜ್ಞಾನ ಅವ್ರಿಗೆ ಹೆಂಗ್ ಬಂತು ಅಂದ್ರೆ ಶಿಕ್ಷಣ. ಎಜುಕೇಶನ್ ಇಸ್ ಮೋಸ್ಟ್ ಪವರ್ಫುಲ್ ವೆಪನ್ಸ್. ಹಾಗಾಗಿ ಬದುಕುಕೊಂಡ ಎಲ್ಲಾ ಮಕ್ಕಳು, ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು ಜಾಸ್ತಿ ಬಂದಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಅಂಕಪಟ್ಟಿಯ ಅಂಕಗಳು, ಮಾರ್ಕ್ಸ್ ಕಾರ್ಡ್ನ ಮಾರ್ಕ್ಸ್ ಎಷ್ಟು ಮುಖ್ಯವೋ, ನಾವು SLC ಡಿಸ್ಟಿಂಕ್ಷನ್, PUC ಡಿಸ್ಟಿಂಕ್ಷನ್, ಚಿನ್ನದ ಪದಕ ಗಳಿಸಿರ್ತಕ್ಕಂಥ ನಾವು ಮಾನವೀಯತೆಯಲ್ಲೂ ಚಿನ್ನದ ಪದಕ ತಗೊಂಡಿರೋದು. ಅದಕ್ಕೆ ಉತ್ತಮ ಉದಾಹರಣೆ ಯಾರಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಮಾನವೀಯ ಮಹಾಪುರುಷರೇ. ಅದಕ್ಕೆ ಇವತ್ತು ಏನು ಪ್ರತಿಭಾ ಪುರಸ್ಕಾರಕ್ಕೆ ತಾವೆಲ್ಲ ಕೂತಿದ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ಮಾತೇನಂದ್ರೆ, ನೀವು ಯಾರಿಗೂ ಕಡಿಮೆ ಇಲ್ಲ. ಮನಸ್ಸು ಮಾಡಿದ್ರೆ, ನಮ್ಮ ಚಂದ್ರಕೇಶ್ವರ ಇದ್ದಾರೆ, ಮಹೇಶ್ ಅವರು ಕೂತಿದ್ದಾರೆ ಇಲ್ಲಿ, ಮನಸ್ಸು ಮಾಡಿದ್ರೆ ಸಂವಿಧಾನ ಜಾರಿ ಮಾಡೋ ಜಾಗ ನೀವು ಗೊತ್ತಿರಬಹುದು. ಯಾವ್ದು ಮುಖಾಂತರ? ಅಂಬೇಡ್ಕರ್ ಬದುಕಿರೋದು ಪುತ್ಥಳಿಯಲ್ಲ. ಅಂಬೇಡ್ಕರ್ ಪುತ್ಥಳಿಯಲ್ಲಿ ಬದುಕಿಲ್ಲ, ಅಂಬೇಡ್ಕರ್ ಪುಸ್ತಕದಲ್ಲಿ ಬದುಕಿದ್ದಾರೆ. ನಮಗೆ ಪುಸ್ತಕದ ಅಂಬೇಡ್ಕರ್ ಮೆರವಣಿಗೆಯಲ್ಲಿಲ್ಲ. ಮೆರವಣಿಗೆ ಮಾಡಬಾರ್ದ ಅಂತ ಕೇಳಬಹುದು. ಮೆರವಣಿಗೆ 1 ಗಂಟೆ ವೇಸ್ಟ್ ಆಗುತ್ತೆ. ಮೆರವಣಿಗೆ ಅವರ ಬರವಣಿಗೆ ಕಡೆ ಯಾಕಿಲ್ಲ? ಮೆರವಣಿಗೆ ಅಂಬೇಡ್ಕರ್ ಬೇರೆ, ಬರವಣಿಗೆ ಅಂಬೇಡ್ಕರ್ ಬೇರೆ. ಅಂಬೇಡ್ಕರ್ ಅವರ ಬರವಣಿಗೆ ಕಡೆ ಮುಖ ಮಾಡಿದ್ರೆ ಖಂಡಿತವಾಗಲೂ ನೀವು ಸಂವಿಧಾನವನ್ನು ಜಾರಿ ಮಾಡೋ ಜಾಗ ಕೂತ್ಕೊಳ್ಳೋಕೆ ಯಾವುದೇ ಅನುಮಾನನೇ ಇಲ್ಲ. ಮನೆಗೆ ಅಂಬೇಡ್ಕರ್ ಅವರ ಬರವಣಿಗೆ ಹೋಗ್ಬೇಕು. ಮನೆಗೆ ಬುದ್ಧ, ಬಸವ, ಅಂಬೇಡ್ಕರ್, ಕನಕ, ಕುವೆಂಪು ಅವರ ವಿಚಾರಕ್ಕೆ ಹೋಗ್ಬೇಕು. ಹಾಗಾಗಿ ಅದಕ್ಕೂ ಸಾಮರಸ್ಯದ ಬೇಡು. ಬೇರೆ ಚಪ್ಪಾಳೆ ಎಲ್ಲರೂ ಸಾಮರಸ್ಯ. ನಮ್ಗೇನೊಂದು ಸರಂದ್ರೆ ಎಲ್ಲರೂ ಸಾಮರಸ್ಯ ಇದ್ದಾರೆ. ಜಲ್ಲಿ, ಬರಡು, ಸಿಮೆಂಟು, ಕಬ್ಬಣ, ನೀರೆಲ್ಲ ಒಟ್ಟಾರೆ ಮಾತ್ರ ಕಾಂಕ್ರೀಟ್ ಆಗೋದು. ಜಲ್ಲಿ ಬೇರೆ, ಮನೆ ಬೇರೆ, ನೀರು ಬೇರೆ, ಕಬ್ಬಣ ಬೇರೆ ಅನ್ನೋದು ಯಾವ ಕಾಂಕ್ರೀಟ್ ಆಗಲ್ಲ, ಮನೆ ಕಟ್ಟಕ್ಕಾಗಲ್ಲ. ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಯಾವಂದ್ರೆ ಅರ್ಕಲಗೂಡು. ಇದನ್ನ ಕಾಪಾಡಬೇಕು, ಸಾಮರಸ್ಯವನ್ನು ಕಾಪಾಡಬೇಕು, ಪ್ರಭುತ್ವವನ್ನು ಕಾಪಾಡಬೇಕು. ಭಾರತ ಒಂದು, ಇಲ್ಲಿಂದ ಸ್ಲೋಗನ್ ಹೋಗ್ಬೇಕು ಅಂತಗಳಿಂದ, ಭಾರತ ಒಂದು, ಭಾರತೀಯರೆಲ್ಲ ಬಂಧು ಅಂತಕ್ಕಂಥ ಸ್ಲೋಗನ್ ಹೋಗ್ಬೇಕು. ಭಾರತ ಒಂದು, ಭಾರತೀಯರೆಲ್ಲರೂ ಬಂಧು. ಇದು ಈ ದೇಶದ ಪ್ರಭುತ್ವ, ಈ ದೇಶದ ಅಖಂಡತೆ. ಇದು ಕಾಪಾಡತಕ್ಕಂಥ ಕೆಲಸ ಅವರ ರಾಜಕೀಯ ಜೀವನದಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರನ್ನೂ ಪ್ರೀತಿಸಿದ್ದಾರೆ, ಎಲ್ಲರನ್ನೂ ಗೌರವಿಸಿದ್ದಾರೆ. ಹಾಗಾಗಿ ಇವತ್ತು ಮಕ್ಕಳಿಗೆ ಅಭಿನಂದನೆ ಇದೆ. ಅವರಿಗೆ
ಪ್ರತಿಭಾ ಪುರಸ್ಕಾರ ಇದೆ. ನಾನು ಒಂದು ಮಾತು ಹೇಳಿ ನನ್ನ ಮಾತು ಇಷ್ಟಪಡ್ತೇನೆ. ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಏನ್ ಬಂದಿತ್ತು ಅಂದ್ರೆ ನಾಯಿ ಕಳೆದು ಹೋಗಿದೆ ಅಂತ ಬಂದಿದೆ. ನಾಯಿ ಕಳೆದು ಹೋಗಿದೆ. ನಾಯಿ ಹೆಂಗಿತ್ತು? ನಾಯಿ ಬಾಲ ಕೆಂಪಿಗಿದೆ, ನಾಯಿಯ ಕಿವಿಗಳು ಕಪ್ಪಿಗಿದೆ, ನಾಯಿಯನ್ನು ಹುಡುಕಿ ಕೊಟ್ಟರು 25,000 ಅಂದ್ಬಿಟ್ಟು ಅವ್ರಿಗೆ ಒಂದು ನಂಬರ್ ಹಾಕಿದ್ರು. ಆ ನಾಯಿ ಏನ್ ಮಾಡಿದ್ರು? ಆ ವೃದ್ಧಾಶ್ರಮದ ರಿಸೆಪ್ಷನಿಸ್ಟ್ ಪೇಪರ್ ಎತ್ಕೊಂಡು ನಾಯಿ ಕಳೆದು ಇಲ್ಲೇ ಐತಲ್ಲ ನಾಯಿ ಅಂತ ಬೋರ್ಡ್ ರಿಂಗ್ ಮಾಡೋದು. ಅವ್ನು ಯಾರು ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ತನ್ನ ತಾಯಿಯನ್ನು ನೋಡ್ಕೊಳಕ್ ಆಗದೆ ಬೇಕಪ್ಪ ವೃದ್ಧಾಶ್ರಮ ಸೇರಿಸಿದ್ದಾರೆ. ಆ ತಾಯಿ ನಾಯಿ ದಾಟಲು ಕೂಡಿದ ಋಣವನ್ನು ತೀರ್ಸಕ್ಕೆ ತಪ್ಪಿಸ್ಕೊಳ್ಳೋದು ವೃದ್ಧಾಶ್ರಮ ಹೋಗಿ ಕಟ್ಕೊಳ್ಳೋದು. ನಾಯಿ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋದು, ತಾಯಿ ಬೇಕು ಅಂದಿರೋದ್ರಿ. ಯಾವ BA, ಯಾವ MA, ಯಾವ PhD, ಯಾವ ಡಾಕ್ಟರೇಟ್, ಯಾವ DHO, ಯಾವ DHO. It is an education. It is a moral ethics. ನಾಯಿ ಬೇಕು ಅಂತ 25,000 ಅಡ್ವರ್ಟೈಸ್ಮೆಂಟ್ ಹಾಕೋ ನೀವು ತಾಯಿ ಬೇಕು ಅಂತಲ್ಲ. ಇನ್ಯಾವ ಶಿಕ್ಷಣ? ನೈತಿಕತೆ ಇಲ್ಲದ ಶಿಕ್ಷಣ ಅದು ದೇಶಕ್ಕೆ ಮಾರಕ. ಅದಕ್ಕೆ ನಾನು ಅಂಕಪಟ್ಟಿಯ ಅಂಕಗಳೇನಿದೆ ಅದಕ್ಕಿಂತ ಮಾನವೀಯ ಮೌಲ್ಯಗಳಿದೆಯಲ್ಲ ಆ ಅಂಕಪಟ್ಟಿ ಗ್ರೇಡ್ 1 ಇರಬೇಕು. ಅದಕ್ಕೆ ಮಕ್ಕಳಲ್ಲಿ ಅದು ನೋಡಬೇಕು. ಇದು ಅರ್ಥಪೂರ್ಣ ಸಂದೇಶ. ಎಜುಕೇಶನ್ ಅಂದ್ರೆ ಶಿಕ್ಷಣ ಅಂದ್ರೇನು? ಉದ್ಯೋಗಕ್ಕಲ್ಲ, ಬದುಕೋಕ್ಕಲ್ಲ. ಬದುಕನ್ನ ಬದಲಿಸಲಿಕ್ಕೆ ಶಿಕ್ಷಣ ಬೇಕು. ಆ ಕೆಲಸವನ್ನು ಅರ್ಥಪೂರ್ಣ ನಾವೆಲ್ಲ ಸೋದರರು ಮಾಡ್ತಾ ಇದ್ವಿ. ತುಂಬಾ ಸಂತೋಷ. ಸಮಯದ ಅಭಾವ. 5-6 ಪೇಪರ್ ನಡೆಸಿದ್ದಾರೆ ಅವ್ರ ಜೀವನದುದ್ದಕ್ಕೂ ಕೂಡ. ಅವರು ಪತ್ರಕರ್ತರು ಅಲ್ವಾ? ಪ್ರೆಸ್ ಅಲ್ಲಿ ಶೆಡ್ಯೂಲ್ ಟ್ರೈಬ್ ಅವರು ಎಷ್ಟು ಜನ ಇದ್ದಾರೆ? ಒಳ್ಳೆ ಪೊಸಿಷನ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಯಾಕೆ ಹೋಗಕ್ಕಾಗಿಲ್ಲ? ನೀವು ಯಾಕೆ ಹೋಗಕ್ಕಾಗಿಲ್ಲ? ಇದನ್ನ ಯೋಚನೆ ಮಾಡಿ. ಸೊ ಬಾಬಾ ಸಾಹೇಬ್ ಹೇಳಿದ್ರು, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಯಾ. ಆ ರೂಲಿಂಗ್ ಕ್ಲಾಸ್ ಆಗೋದಿದೆಯಲ್ಲ, ಆ ಪವರ್ ಸೆಂಟರ್ಸ್ಗೆ ಬರೋದಿದೆಯಲ್ಲ, ಅದು ನಿಮ್ಮ ಟಾರ್ಗೆಟ್. ಅದಕ್ಕೆ ನೀವಿಷ್ಟು ಓದಿರೋದು ಮತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅದು ನಿಮ್ಮ ಟಾರ್ಗೆಟ್. ಈಗ 5ನೇದು ಹೇಳಿದ್ರೆ ನಿಮಗೆ ಉದ್ಯಮ ಅಂತ ಹೇಳಿದೆ. 5ನೇದು ನಾನು ಶಾಸಕ ಹೇಳಿಲ್ಲ. ಯಾಕೆ ಶಾಸಕ ಹೇಳಿಲ್ಲ ಅಂದ್ರೆ ಶಾಸಕರಿಗೆ ನಿಮ್ಮ ರಿಸರ್ವೇಶನ್ ಫಿಲ್ ಆಗಿದೆ, ಕಂಪ್ಲೀಟ್ ಆಗಿದೆ. ಗ್ರಾಮ ಪಂಚಾಯತ್ ಹಿಡಿದು ಲೋಕಸಭೆಗೆ ಎಲ್ಲ ಸೀಟು ಬರ್ತಿದೆ. ಯಾವುದು ಖಾಲಿ ಇಲ್ಲ. ಖಾಲಿ ಇರೋದು ಎರಡೇ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಪೋಸ್ಟ್ ಮಾತ್ರ ಖಾಲಿ ಇರೋದು. ಇನ್ನೆಲ್ಲ ಬರ್ತಿದೆ ಆಗಿರೋದು. ಆಯ್ತಾ? ಅದಕ್ಕೆ ಅದನ್ನ ಹೇಳಿಲ್ಲ ನಾನು. ಸೊ 5ನೇದು ಉದ್ಯಮ, ಬಿಸ್ನೆಸ್. ಸೂಕ್ಷ್ಮ ನೋಡಿ, ಅಮೆರಿಕದ ಪಾಪ್ಯುಲೇಷನ್ ಅವರು ಅಲ್ಲಿ ಜನಸಂಖ್ಯೆ, ಅಮೆರಿಕ ಜನಸಂಖ್ಯೆಗಿಂತ ಭಾರತದ SC/ST ಜಾಸ್ತಿ ಇದ್ದಾರೆ. SC/ST ಇವರು ಯಾರಿಗೆ ಮಾರ್ಕೆಟ್ ಆಗಿದ್ದಾರೆ? ಯಾರಿಗೆ ಮಾರ್ಕೆಟ್ ಆಗಿದ್ದೀರಾ ನೀವು? ಯಾರಿಗೆ ಮಾರ್ಕೆಟ್ ಆಗಿದ್ರೆ? ಅಂಬಾನಿ, ಅದಾನಿ, ಬಿರ್ಲಾಗೆ ಮಾರ್ಕೆಟ್ ಆಗಿದ್ದೀರಾ? ಅವರು ಓನರ್ಸ್, ನೀವು ಕಸ್ಟಮರ್ಸ್, ನೀವು ಗ್ರಾಹಕರು. ಅವರು ಮಾಲೀಕರು, ನೀವು ಗ್ರಾಹಕರು. ನೀವೇ ಮಾಲೀಕರಾಗಕ್ಕಾಗಲ್ವಾ ಫೀಲ್ಡ್ ಅಲ್ಲಿ? ಆ ಮೀಟರ್, ಆ ಬುದ್ಧಿ, ಆ ತಾಕತ್ತು